ಹೊಳೆನರಸೀಪುರ ಪಟ್ಟಣದ ಹಾಸನ ಮೈಸೂರು ರಸ್ತೆ ಪಕ್ಕದ ಕಟ್ಟಡಗಳನ್ನು ಅಳತೆ ಮಾಡಿ ಮಾರ್ಕ್ ಮಾಡಲಾಗುತ್ತಿದ್ದು, ರಸ್ತೆ ಬದಿ ಕಟ್ಟಡಗಳ ಮಾಲೀಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಹೆದ್ದಾರಿಯನ್ನು ವಿಸ್ತರಣೆ ಮಾಡಲಾಗುತ್ತಂತೆ, ನಮ್ಮ ಕಟ್ಟಡಗಳನ್ನು ಒಡೆಯುತ್ತಾರಂತೆ. ಎಷ್ಟು ಒಡೆಯುತ್ತಾರೋ, ಒಡೆದರೆ ನಮ್ಮ ಜೀವನಕ್ಕೇನು ಮಾಡುವುದು ಎನ್ನುವ ಆತಂಕದಿಂದ ಜನರಲ್ಲಿ ಅನೇಕ ಗೊಂದಲಗಳು ಉಂಟಾಗಿದೆ. ಹೆದ್ದಾರಿ ವಿಸ್ತರಣೆ ಕುರಿತು ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ ನಾಗವೇಣಿ ಅವರ ಗಮನ ಸೆಳೆದಾಗ, ಪುರಸಭೆಯವರು ರಸ್ತೆ ಅಳತೆ ಮಾಡುತ್ತಿದ್ದಾರೆ, ಅಳತೆ ಮಾಡಿ ಕೊಡಲು ನಾವು ಪುರಸಭೆಗೆ ಪತ್ರ ಬರೆದಿದ್ದೇವೆ ಎಂದು ತಿಳಿಸಿದರು. ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಅವರು ಗಮನ ಸೆಳೆದಾಗ, ಪುರಸಭೆಗೆ ಬಂದಿರುವ ಪತ್ರದ ಒಕ್ಕಣೆಯನ್ನು ವಿವರಿಸಿ, ಆ ಪತ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಚಿಕ್ಕಮಗಳೂರಿನಿಂದ ಬಿಳಿಕೆರೆ ರಸ್ತೆಯ 489.845 ಕಿಲೋಮೀಟರ್ನಿಂದ 537.500 ಕಿಲೋಮೀಟರ್ವರೆಗೆ ಹಾಸನದಿಂದ ಬಿಳಿಕೆರೆ ತನಕ ರಸ್ತೆಯು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಊರುಗಳ ಮೂಲಕ ಹಾದು ಹೋಗಿರುತ್ತದೆ. ರಾಷ್ಟ್ರೀಯ ಹೆದ್ದಾರಿ ಎರಡೂ ಬದಿಯಲ್ಲಿ ಅನಧಿಕೃತ ಕಟ್ಟಡಗಳು ನಿರ್ಮಾಣವಾಗುತ್ತಿರುವುದು ಕಂಡುಬಂದಿರುತ್ತದೆ. ಉಲ್ಲೇಖಿತ ಪತ್ರದ 1ರ ಸುತ್ತೋಲೆಯಂತೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಕಾಲಂ 95ರ ಅಡಿಯಲ್ಲಿ ಪರಿವರ್ತನಾ ಆದೇಶವನ್ನು ನೀಡಿದಾಗ ಲೋಕೋಪಯೋಗಿ ಇಲಾಖೆ ಅಧಿಸೂಚನೆ ಸಂಖ್ಯೆ PWD 362C 1998 ಅಕ್ಟೋಬರ್ ಅನ್ವಯ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ರಸ್ತೆಯ ಮಧ್ಯಭಾಗದಿಂದ 40 ಮೀಟರ್ ಅಂತರವನ್ನು ಮತ್ತು ಜಿಲ್ಲಾ ಹೆದ್ದಾರಿಯಲ್ಲಿ 25 ಮೀಟರ್ ಅಂತರವನ್ನು ಕಾಯ್ದಿರಿಸಬೇಕು. ಗ್ರಾಮ ಪಂಚಾಯಿತಿ ಪರಿಮಿತಿಯಲ್ಲಿ ರಾಜ್ಯ ಹೆದ್ದಾರಿ ರಸ್ತೆ ಭೂಗಡಿಯ ಅಂಚಿನಿಂದ 6 ಮೀಟರ್ ಅಂತರವನ್ನು ಕಾಯ್ದುಕೊಳ್ಳುವಂತೆ ಸದರಿ ಸುತ್ತೋಲೆಯಲ್ಲಿ ತಿಳಿಸಲಾಗಿರುತ್ತದೆ. ಹಾಗೂ 2ರಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಲೋಕೋಪಯೋಗಿ ಇಲಾಖೆ ಬೆಂಗಳೂರು ಅವರು ಹೆದ್ದಾರಿ ಕಟ್ಟಡದ ನಿಯಂತ್ರಣ ರೇಖೆಯೊಳಗೆ ಯಾವುದೇ ಕಟ್ಟಡಗಳು ನಿರ್ಮಾಣ ಆಗದಂತೆ ನಿಗಾ ವಹಿಸುವಂತೆ ಸೂಚಿಸಿದ್ದಾರೆ. ನಿಯಮಿತ ಪರಿಮಿತಿಯೊಳಗೆ ಈಗಾಗಲೇ ನಿರ್ಮಿಸಿರುವ ಅನಧಿಕೃತ ಕಟ್ಟಡಗಳನ್ನು ತಡೆ ಹಿಡಿಯುವಂತೆ ಹಾಗೂ ಅಧಿಕೃತವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನು ತೆರವುಗೊಳಿಸಲು ಸೂಚಿಸಿದ್ದಾರೆ. ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಈಗಾಗಲೇ ಕಟ್ಟಡ ಪರವಾನಗಿ ನೀಡಿದಲ್ಲಿ ಅವುಗಳನ್ನು ರದ್ದುಗೊಳಿಸುವುದು ಹಾಗೂ ಉಲ್ಲೇಖಿತ ಪತ್ರಗಳಂತೆ ಹಾಗೂ ಸರ್ಕಾರಿ ಸುತ್ತೋಲೆಗಳಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಸೂಚಿಸಿ ಪತ್ರ ಬರೆದಿದ್ದಾರೆ ಎಂದು ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಈ ಪತ್ರದಲ್ಲಿ ಯಾವಾಗ ಒಡೆಯುತ್ತಾರೆ, ಸುತ್ತೋಲೆಗೆ ಮುನ್ನ ಕಟ್ಟಿರುವ ಕಟ್ಟಡಗಳ ಬಗ್ಗೆ ಯಾವ ಕ್ರಮ ಕೈಗೊಳ್ಳಬೇಕು ಎಂದು ಸ್ಪಷ್ಟ ಸಂದೇಶ ಇಲ್ಲದಿರುವುದು ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ.